ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇದು ಬಂದು 2 ದಿವಸದ ಬ್ಲಾಗ್. ಯಾಕೆಂದರೆ ನೆನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಿನ್ನೆ ಮತ್ತು ಇವತ್ತಿಂದು ಎರಡದು ಒಂದು ಕ್ಲಿಪ್ ಎರಡದು ಸೇರಿ ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವತ್ತು ಶನಿವಾರ ನಾನು ಚನ್ನಪಟ್ಟಣದಿಂದ ಹಾಸನಿಗೆ ಬಂದಿದ್ದೀನಿ. ಯಾಕಂದರೆ ಮಂಡೇ ಪಾಪ ಮುಡಿ ಕೊಡಬೇಕಲ್ಲ, ಹಾಗಾಗಿ ಇಲ್ಲಿಂದನೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಯಡಿಯೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ಸಂಜೆ 4 ಗಂಟೆಗೆ ನಾನು ಚನ್ನಪಟ್ಟಣದಿಂದ ಹಾಸನಿಗೆ ಬಂದಿದ್ದು. ಸೊ ಬರುವಾಗೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಅರ್ಜೆಂಟಲ್ಲಿ ಬಂದಿದ್ದಾಯಿತು. ನಾನು ಬರೋದು ಬೇಡ ಇವತ್ತು ಅಂದ್ಕೊಂಡಿದ್ದು, ಆದರೂ ಹೊರಟು ಬಂದಲ್ಲ, ಹಾಗಾಗಿ ಅರ್ಜೆಂಟಲ್ಲಿ ವೀಡಿಯೋ ಮಾಡಿಕೊಂಡೆ. ಹಾಗಾಗಿ ಬರೋಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡು 2 ದಿನದ್ದು ಸೇರಿಸಿ ಒಂದೇ ದಿವಸದಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ಏನೇನಾಯಿತು ನೋಡೋಣ. ಇದು ಬಂದು ಶುಕ್ರವಾರದ ವೀಡಿಯೋ. ಶುಕ್ರವಾರ ನಾನು ಪಾಪನ ಪರಿಣಿತನ ನಾನೇ ಸ್ಕೂಲಿಂದ ಕರ್ಕೊಬರೋಣ ಅಂತ ಮಧ್ಯಾಹ್ನ ಹೋಗ್ತಾಯಿದ್ದೆ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಸೊ ಇವತ್ತು ಛತ್ರಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಯಾವಾಗಲೂ ಅಪ್ಪನೇ ಕರ್ಕೊಬರ್ತಾರೆ, ನಾನು ಹೋಗೋದು ಕಡಿಮೆ ಅಂದರೆ ನಾನು ಹೋಗೋದೇ ಇಲ್ಲ. ಇವತ್ತು ಏನಕ್ಕಪ್ಪ ಅಂದರೆ ಅಲ್ಲಿ ನನಗೊಂದು ಸ್ವಲ್ಪ ಕೆಲಸ ಇತ್ತು. ಅಲ್ಲಿ ನಮ್ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಆ್ಯಂಡ್ ಪರಿಣಿ ಸ್ಕೂಲ್ ಹತ್ರನೇ ಒಂದು ಕಾಸ್ಟ್ಯೂಮ್ ಶಾಪ್ ಇತ್ತು. ನಾನು ಬಂದು ಇದೇ ಕಾಸ್ಟ್ಯೂಮ್ ಶಾಪ್ ಇದು. ಮಕ್ಳಿಗೆ ಇಬ್ರಿಗೂ ಕೃಷ್ಣನ್ ಮಾಡಿಸ್ಬೇಕು ಅಂತ ನನ್ನ ಒಂದು ಐಡಿಯಾ ಇದ್ದಿದ್ದು. ಅದಕ್ಕೋಸ್ಕರ ನಾನೇ ಹೋಗಿದ್ದು. ಕಾಸ್ಟ್ಯೂಮ್ ಶಾಪ್ ಬಾಗಿಲಾಗಿತ್ತು. ಸೊ ನಾನಲ್ಲಿ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಪರಿಣಿತ್ ಕರ್ಕೊಬರೋಣ ಅಂತ ಹೋದೆ. ಇದು ಬಂದು ಗಾಂಧಿ ಸರ್ಕಲ್. ಇಲ್ಲೊಂದು ಸ್ಟುಡಿಯೋ ಇತ್ತು, ನನಗೆ ಗೊತ್ತಿರೋ ಸ್ಟುಡಿಯೋ. ಸೊ ನಾನು ಇಲ್ಲಿ ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲೂ ಕೂಡ ಸ್ಟುಡಿಯೋ ಕ್ಲೋಸ್ ಇತ್ತು. ಸೊ ನಾನು ಹೋಗಿದ್ದು 2 ಕೆಲಸನೂ ಆಗಲಿಲ್ಲ. ಒಂದು ಕಡೆ ಮತ್ತೆ ಬರಬೇಕಲ್ಲ ಅಂತ ಅಂದ್ಕೊಂಡು ಮತ್ತೆ ಪರಿಣಿ ಕರ್ಕೊಬರೋಣ ಅಂತ ಹೋದೆ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅರೌಂಡ್ 200 ಮೀಟರ್ಸ್ ಆಗ್ಬೋದೇನೋ ಅಷ್ಟೇ. ಆ್ಯಂಡ್ ಪರಿಣಿ ಸ್ಕೂಲ್ ಹತ್ರ ಬಂದೆ. ಪರಿಣಿತ್ ಯಾಕೆಂದರೆ ಸ್ವಲ್ಪ ಲೇಟ್ ಆಗಿತ್ತು ನಾನು ಬರೋದು. ಅಪ್ಪ ಬರ್ತಾರೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆಮೇಲೆ ನನಗೆ ಕೆಲಸ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಬಂದೆ. ಇಲ್ಲಿ ನೋಡಿ ಪರಿಣಿತ್ ಏನು ಮಾಡ್ತಿದ್ದಾನೆ. ಅವನೇ ಸ್ವಲ್ಪ ಶಾಕಲ್ಲಿದ್ದ. ಅಮ್ಮ ನೀನು ಬಂದಿದ್ಯಾ, ತಾತ ಬರುತ್ತಲ್ಲ ಅಂತ. ಕಳ್ಳಗೆ ನಡಿಬೇಕಾದ್ರೆ ಸೋಂಬೇರಿ ನನ್ನ ಮಗ. ಬೇಕಂದರೆ ಆಟ ಆಡ್ತಾನೆ, ಎಷ್ಟು ಬೇಕಾದ್ರೂ ಓಡಾಡಿಕೊಂಡು. ಬಟ್ ಈ ಥರ ನಡಿ ಅಂದರೆ ಕಷ್ಟ. ಅವ್ನು ಬೈಕ್ ತಂದಿಲ್ಲ ಅಂತಂತಿದ್ದ. ಆಮೇಲೆ ಅವನಿಗೆ ಛತ್ರಿ ಕೊಡು, ನಾನು ಛತ್ರಿ ಹಿಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟ. ಛತ್ರಿ ಕೊಟ್ಟಿದ್ದೀನಿ. ನನಗೆ ಬಿಸಿಲು ಅಂತ ತಂದರೆ ಅವನೇ ಛತ್ರಿ ಹಿಡ್ಕೊಂಡು ಹೊರಟ ನನ್ನನ್ನು ಬಿಟ್ಟು. ಸೊ ಮನೆಗೆ ಬಂದ್ವಿ. ಆ್ಯಂಡ್ ಸಂಜೆ ಮತ್ತೆ ನಾನು ಶಾಪ್ ಹತ್ರ ಬಂದೆ. ಮತ್ತು ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು 4:30 ಸಿಗ್ತೀನಿ ಅಂದಿದ್ರು. ಹಂಗಾಗಿ ನಾನು ಮತ್ತೆ ಶಾಪ್ ಹತ್ರ ಬಂದೆ. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಒಂದು 5 ಮಿನಿಟ್ಸ್ ಬರ್ತೀವಿ ಅಂದರು. ಸೊ ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಒಂದು 10-15 ಮಿನಿಟ್ಸ್ಗೆಲ್ಲ ಅವ್ರು ಬಂದರು ಶಾಪಿಂದ. ಇದು ಬಂದು ಶಾಪ್ ಇದು ಹೇಗಿದೆ ನೋಡಿ ಇಲ್ಲಿ. ಆ್ಯಂಡ್ ನನಗೆ ಬೇಕಾಗಿದ್ದು ಕಾಸ್ಟ್ಯೂಮ್ 2 ಸಿಕ್ತು. ಇದು ಬಂದು ಬಂಟಿಗೆ ತೊಗೊಂಡಿದ್ದು ಕಾಸ್ಟ್ಯೂಮ್ ಇದು. ಆ್ಯಂಡ್ ನಾನು ಪರಿಣಿತ್ಗೆ ಲಾಸ್ಟ್ ಇಯರೇ ನಾನು ಹಾಕ್ಸಿದ್ದೆ ಕೃಷ್ಣ, ಬೇಡ ಅಂತ ಅಂದ್ಕೊಂಡೆ. ಬಟ್ ಅವನಿಗೆ ಹಾಕ್ಸಿದ್ದಿಲ್ಲ, ನನಗೂ ಬೇಕು ಅಂದ. ಅದಕ್ಕೋಸ್ಕರ ಅವನಿಗೂ ಸಹ ತಗೊಂಡೆ. ಆ್ಯಂಡ್ ಇದು ಬಂದು ನನ್ನ ಫ್ರಾಕ್. ಇದು ನನ್ನ ಪಾಪುಗೆ ಹಾಕ್ಸೋಣ ಅಂತ, ಇವನಿಗೋಸ್ಕರ. ಯಾಕೆಂದರೆ ಹುಡುಗಿರ್ ಕಾಸ್ಟ್ಯೂಮಲ್ಲಿ ಒಂದ್ಸಲ ಹಾಕ್ಸೋಣ ಅಂತ ಅದು ನನ್ನ ಫ್ರೆಂಡ್ ಪಾಪು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಮಿಲನ ಸ್ಟುಡಿಯೋ. ಇದು ಇನ್ನೊಂದು ಬೇರೆ ಸ್ಟುಡಿಯೋ, ಇವರು ಕೂಡ ನನಗೆ ಗೊತ್ತಿರೋರೆ. ಸೊ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಅರೌಂಡ್ ಸಂಜೆ 7:30 ಆಯಿತು. ಯಾಕಂದರೆ ಲೈಟೆಲ್ಲ ಹೋಗ್ಬಿಟ್ಟಿತ್ತು ಮನೇಲಿ, ಕರೆಂಟ್ ಇರಲಿಲ್ಲ 1 ಅವರ್. ಸೊ ಎಲ್ಲ ಗಡಿಬಿಡಿ ಆಯಿತು. ಬಟ್ ಏನಪ್ಪ ನಾನು ಇವತ್ತೇ ತೆಗೆಸ್ಬೇಕಿತ್ತು. ಇನ್ನು ಶನಿವಾರ ಆಗೋಲ್ಲ, ಇನ್ನು ಭಾನುವಾರ ನಾನು ಇರೋಲ್ಲ. ಆ್ಯಂಡ್ ನಾನು ಸೋಮವಾರ ಮುಡಿ ತೆಗೆಸ್ಬೇಕು. ಸೊ ಇವತ್ತು ಟೆನಿಕಾಸ್ ನಾನು ಫೋಟೋಶೂಟ್ ಮಾಡಿಸ್ಲೇಬೇಕು, ಫೋಟೋಸ್ ತೆಗೆಸ್ಲೇಬೇಕು ಅಂದ್ಬಿಟ್ಟು ನಾನು ಶಾಪಿಗೆ ಬಂದೆ. ಅವ್ರಿಗೆ 7:30 ಕಾಲ್ ಮಾಡಿದ್ದೆ. ಅವ್ರು ಬನ್ನಿ ಪರವಾಗಿಲ್ಲ ತಗೊಡ್ತೀನಿ ಅಂತ ಅಂದರು. ಏನು 9:30 ತನಕನೂ ಸಹ ಫೋಟೋ ತೆಗೆದುಕೊಟ್ರು. ಇಬ್ಬರದು ಕಾಸ್ಟ್ಯೂಮ್ ಚೇಂಜ್ ಮಾಡಿ, ಇದೊಂದು ಕಾಸ್ಟ್ಯೂಮ್, ಇನ್ನೊಂದು ಲೇಡಿ ಅಂದರೆ ಫ್ರಾಕ್ ಅಂತ ಕಾಸ್ಟ್ಯೂಮ್ ಹಾಕಿದೆ. ಆ್ಯಂಡ್ ಕೃಷ್ಣನ್ ಕಾಸ್ಟ್ಯೂಮ್. ಪರಿಣಿತ್ಗೂ ಅಷ್ಟೇ ಒಂದು ಬ್ಲೇಸರ್ ಹಾಕಿದ್ವಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಕೃಷ್ಣನ್ ಕಾಸ್ಟ್ಯೂಮ್ ಹಾಕಿದೆ. ಸೊ ಇಬ್ರಿಗೂ ಸಹ ಚೆನ್ನಾಗಿ ಫೋಟೋ ತೆಕ್ಕೊಟ್ರು. ಬಟ್ ಏನಪ್ಪ ಆಯಿತು ಅಂದರೆ ಪಾಪು ಕಿರಿಕಿರಿ ಮಾಡ್ತಿದ್ದ ಕೃಷ್ಣನ್ ಕಾಸ್ಟ್ಯೂಮ್ ಹಾಕಿದಾಗ. ಸೊ ಬೇಜಾರಾಯಿತು. ಆ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸ್ತಿದ್ದ, ಆದರೆ ಜಾಸ್ತಿ ಫೋರ್ಸ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಮನೇಲಿ ಇನ್ನೊಂದ್ಸಲ ನಾಳೆ ಹಾಕೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದ್ವಿ. ಆ್ಯಂಡ್ ಇದು ಬಂದು ನಾನು 4:30 ಶನಿವಾರ ಬ್ಲಾಗ್. ಇದು ಶನಿವಾರ ನಾನು 4:30 ಹಾಸನ ರೀಚ್ ಆದೆ. ಹಾಸನ ರೀಚ್ ಆದಮೇಲೆ ತೊಗೊಂಡಿದ್ದು ವೀಡಿಯೋಸ್. ಹಾಸನಿಗೆ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಹೊರಗಡೆ ಹೋಗೋ ಕೆಲಸ ಇತ್ತು ನನಗೆ. ಸೊ ಹಾಗಾಗಿ ರೆಡಿಯಾಗಿದ್ದೀನಿ. ಏನಕ್ಕೆ ಅಂತ ಅಂದರೆ ಮಕ್ಕಳಿಗೆ ಬಟ್ಟೆ ತರಬೇಕಿತ್ತು. ಅದೇ ಮುಡಿ ಕೊಟ್ಟಾಗ
ಮುಡಿ ಕೊಟ್ಟಾಗ ಹೊಸ ಬಟ್ಟೆ ಹಾಕ್ಬೇಕಲ್ಲ, ಸೊ ಹಾಗಾಗಿ ಒಂದು ಸಲ ಅಮ್ಮ ತೆಗ್ದಿದ್ದಾರೆ. ಹೋಗುವಾಗ ಅಮ್ಮ ಕೊಟ್ಟಿರೋ ಬಟ್ಟೆ ತೊಗೊಂಡೋಗೋಣ, ಅಲ್ಲಿ ಮುಡಿ ತೆಗ್ಸಾದ್ಮೇಲೆ ಈ ಹೊಸ ಬಟ್ಟೆ ಇನ್ನೊಂದು ಹೊಸ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ನಮ್ಮ ಮನೆಯವರು ಹೊರಟಿದ್ದೀವಿ ತರೋಕ್ಕೆ. ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಆಯಿತು. ಏನಪ್ಪ ಅಂದರೆ ನಂದು ಹೊಸ ಫೋನ್ದು ಅದು ಮೇಲ್ಗಡೆ ಸ್ಕ್ರೀನ್ ಗಾರ್ಡ್ ಏನಿದೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದು ಡ್ಯಾಮೇಜ್ ಆಗೋಕ್ಕೆ ಅದನ್ನು ಗ್ಲಾಸಿಂದಲ್ಲ, ಬಟ್ ಒರಿಜಿನಲ್ ಸ್ಕ್ರೀನ್ ಗಾರ್ಡ್ ಅದು ಬಂದ್ಬಿಟ್ಟು ಕಟ್ಸ್ ಆಗಿಬಿಟ್ಟಿದೆ. ಮಕ್ಕಳಿರೋದಲ್ವ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ರೆಗ್ಯುಲರಾಗಿ ಬರೋದು ಇದೆ ಶಾಪಿಗೆ, ಸ್ಕ್ರೀನ್ ಗಾರ್ಡ್ ಅಥವಾ ಬ್ಯಾಕ್ ಪೌಚು ಅಥವಾ ಏನೇ ಆ ಥರ ಮೈನ್ಯೂ ಪಾಟ್ ಬೇಕು ಅಂದರೂ ನಾವು ಇದೇ ಶಾಪಿಗೆ ಬರೋದು. ನಾನು ಫಸ್ಟ್ ಟೈಮ್ ಲೇಸರ್ ಕಟ್ಟಿಂಗ್ ನೋಡ್ತಾ ಇರೋದು ಇದಕ್ಕೆ. ನಾನು ಗ್ಲಾಸಿಂದ ಹಾಕಿಸ್ಲಿಲ್ಲ, ನಾವು ಇದೇನು ಬಂದು ಒರಿಜಿನಲ್ ಏನು ಬರುತ್ತೆ ತಿನ್ನಾಗಿರೋದು, ಸೊ ಇದನ್ನೇ ಹಾಕಿಸಿದ್ವಿ. ಅದಕ್ಕೆ ಇದು ಫಸ್ಟ್ ಟೈಮ್ ನಾನು ಲೇಸರ್ ಕಟ್ಟಿಂಗ್ ನೋಡ್ತಾ ಇರೋದು. ಅವ್ರು ಮಾಡ್ತಾಯಿದ್ರು, ಅದಕ್ಕೆ ನಾನು ನೋಡ್ತಾ ಇದ್ದೆ. ನನ್ನ ಫೋನ್ಗೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಇದು ಬಂದು ಶಾಪ್ ಇದು ನೋಡಿದಿರಿ ಲೇಸರ್ ಕಟ್ಟಿಂಗ್ ಹೇಗೆ ಮಾಡ್ತಿದೆ ಅಂತ. ಇವ್ರು ಸಿಸ್ಟಮಲ್ಲಿ ಆಪ್ರೇಟ್ ಮಾಡಿ ಯಾವ ಫೋನ್ ಇದು ಅಂತ ಅಂದ್ಬಿಟ್ಟು ಹಾಕಿದ್ರು. ಅದಕ್ಕೆ ಇದು ರೆಡ್ಮಿ ನೋಟ್ 13 Pro Plus ಅಲ್ವಾ ಇದು, ಅದಕ್ಕೆ ಕಟ್ಸ್ ಬಂತು ನೋಡಿ. ಇವಾಗ ಇದನ್ನು ತೆಗೆದುಬಿಟ್ಟು ನನ್ನ ಫೋನ್ಗೆ ಹಾಕ್ತಾ ಇರೋಂಥದ್ದು. ಸೊ ಅದನ್ನು ಒಂದೂವರೆ ತಿಂಗಳಾಯ್ತು ಅಷ್ಟೇ ನಾನು ಫೋನ್ ತೊಗೊಂಡು. ಆಗಲೇ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕಾಗಿ ಬಂತು. ಎಷ್ಟು ಬಂದು 250 ಏನೋ ತೊಗೊಂಡ್ರು, ಬಟ್ ಚೆನ್ನಾಗಿ ಹಾಕ್ಕೊಟ್ರು ಇವರು ಕ್ಲೀನ್ ಮಾಡಿ. ಆ್ಯಂಡ್ ಇಲ್ಲೇನಪ್ಪ ಅಂದರೆ ಚೆನ್ನಾಗಿ ಸಿಗುತ್ತೆ, ನೀಟಾಗಿ ಹಾಕ್ಕೊಡ್ತಾರೆ. ಮತ್ತು ಬ್ಯಾಕ್ ಪೌಚ್ಗಳು ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಯೂಶ್ವಲಿ ನಾವು ಯಾವಾಗಲೇ ನಮ್ಮದು ಸ್ಕ್ರೀನ್ ಗಾರ್ಡ್ ಆಗಲಿ, ಬ್ಯಾಕ್ ಪೌಚ್ಗಳಾಗಲಿ ಅಥವಾ ಇಯರ್ಫೋನ್ ಬಡ್ಸ್ ಏನೇ ಬೇಕಂತಂದ್ರೆ ನಾವು ಈ ಶಾಪಲ್ಲಿ ತೊಗೋತೀವಿ. ಅದು ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಯಾವ್ದಾರು ಇದ್ದರೆ ಒಳ್ಳೆ ಕಂಪ್ನಿದಿದ್ದರೆ ಅದನ್ನು ಕೂಡ ಸಜೆಸ್ಟ್ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಇವ್ರ ಶಾಪ್ಗೆ ಬರ್ತೀವಿ. ನಾವು ಬೇರೆ ಶಾಪ್ಗೆ ಏನು ಅಷ್ಟು ಹೋಗಲ್ಲ. ಇಲ್ಲಿ ಶಾಪ್ ಕೆಲಸ ಮುಗಿಸ್ಕೊಂಡು ನಾವು ಬೇರೆ ಕಡೆ ಹೋಗಬೇಕು. ಇನ್ನೂ ಪಾಪು ಬಟ್ಟೆ ತೆಗಿಬೇಕಿತ್ತು, ಅದು ಮೆಡಿಕಲ್ಗೆಲ್ಲ ಹೋಗಬೇಕಾಗಿತ್ತು. ಆ್ಯಂಡ್ ಮಾರ್ಕೆಟ್ಗೂ ಸಹ ಹೋಗಬೇಕಾಗಿತ್ತು. ಬಟ್ ಆಲ್ರೆಡಿ ಇಲ್ಲೇ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಇದು ಬಂದು ಲೇಸರ್ ಕಟ್ಟಿಂಗ್ ಅಲ್ವ, ಅವ್ರಿಗೆ ನೀಟಾಗಿ ಹಾಕಬೇಕು. ಒಂಚೂರು ವ್ಯತ್ಯಾಸ ಆದರೂ ಕೂಡ ಫುಲ್ ಮಾಡಿದರೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಅವರಷ್ಟು ನೀಟಾಗಿ ನೋಡಿ ಹಾಕ್ತಾಯಿದ್ದಾರೆ. ಆ್ಯಂಡ್ ಅವರು ನೀಟಾಗಿ ಹಾಕಿದ್ರು, ಬಟ್ ಆದರೂ ಕೂಡ ಸ್ವಲ್ಪ ಕೆಳಗಡೆ ಒಂಚೂರು ಎತ್ಕೋತಾಯಿತ್ತು. ಏನಕ್ಕೆ ಅಂದರೆ ಬ್ಯಾಕ್ ಪೌಚ್ ಹಾಕಿದಾಗ ಸ್ವಲ್ಪ ಇದಾಗ್ತಾಯಿತ್ತು, ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಅದನ್ನು ಕೂಡ ಸರಿ ಮಾಡಿಕೊಟ್ರು. ಇಲ್ಲಿನ ಕೆಲಸ ಮುಗಿಸಿ ನಾವು ಹೋಗಿದ್ದು ಬಟ್ಟೆ ಅಂಗಡಿ ಬಂದು ರಾಜಲಕ್ಷ್ಮಿ ಟೆಕ್ಸ್ಟೈಲ್ಸ್ ಅಂತ ಹೋದ್ವಿ. ಬಟ್ ಅಲ್ಲೇನಾಯಿತು ಅಂದರೆ ನಮಗೆ ಸಿಕ್ಕಿದ ಆಪ್ಷನ್ಸ್ ಕಡಿಮೆ ಇತ್ತು. ಬಟ್ ಅವರು ತುಂಬ ವೆಯ್ಟ್ ಮಾಡಿಸಿದ್ರು. ನಾವು ವೆಯ್ಟ್ ಮಾಡಿದ್ವಿ ಕೂಡ, ಯಾಕಂದರೆ ಬೇರೆ ಕಸ್ಟಮರ್ ಅಟೆಂಡ್ ಮಾಡ್ತಿದ್ದಾರಲ್ಲ, ಪರವಾಗಿಲ್ಲ ಅಂತ ವೆಯ್ಟ್ ಮಾಡಿದ್ವಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ, ಐ ಆಮ್ ಸಾರಿ. ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ನನಗೆ ತೋರಿಸಿದ್ರು, ಬಟ್ ಇಲ್ಲಿ ಸಿಕ್ಕಿದ್ದು ನಮಗೆ 10 to 15 10 ಅಷ್ಟೇ ಕಲೆಕ್ಷನ್ ಸಿಕ್ಕಿದ್ದು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸೈಜ್ ಕೂಡ ತುಂಬ ದೊಡ್ಡದಿದ್ವು. ಆ್ಯಂಡ್ ನಮಗೆ ಬೇಕಾಗಿರೋ ಸೈಜಲ್ಲಿ ಅಷ್ಟು ಕಲರ್ ನಮ್ಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಬ್ಲ್ಯಾಕ್ ಕಲರ್ನ ಮುಡಿಗೆ ಹಾಕಲ್ಲ ನಾವು, ಬ್ಲ್ಯಾಕ್ ಮತ್ತು ರೆಡ್ನ ಸ್ವಲ್ಪ ದೂರ ಇಡ್ತೀವಿ ನಾವು, ಎರಡನ್ನೂ ಹಾಕಲ್ಲ. ಯಾಕಂದರೆ ಅದಕ್ಕೇನಪ್ಪ ಬ್ಲ್ಯಾಕ್ ನಾವು ಹಾಕಲ್ಲ. ನಮ್ಮ ಅತ್ತೆ ಕೂಡ ಬೇಡ ಅಂತಾರೆ. ಸೊ ನಾವು ಬ್ಲ್ಯಾಕ್ ಡ್ರೆಸ್ ತರಲ್ಲ. ಅವರು ಸ್ವಲ್ಪ ಮಾತ್ರ ಕಲೆಕ್ಷನ್ಸ್ ಇದ್ದಿದ್ದು, ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ನನಗೆ ಬೇಕಾಗಿದ್ದ ಕಲರ್ಸ್ ಅಥವಾ ಪ್ಯಾಟ್ರನ್ ಏನಿತ್ತು, ಪ್ಯಾಟರ್ನ್ ಇಲ್ಲ ಶಾರ್ಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗಿಷ್ಟ ಆಗಲಿಲ್ಲ ಕಲರ್ಸ್ಗಳು. ಸೊ ಇನ್ನೊಂದು ಸ್ವಲ್ಪ ತಂದು ತೋರಿಸ್ತೀನಿ ಅಂತ ಅಂದರು. ನಾನು ವೆಯ್ಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಎಷ್ಟೇ ವೆಯ್ಟ್ ಮಾಡಿದ್ರು ನಮಗೆ ಬೇಕಾಗಿದ್ದ ಥರ ಕಲೆಕ್ಷನ್ಸ್ ಸಿಗಲಿಲ್ಲ. ಇದೆಲ್ಲ ಸ್ವಲ್ಪ ದೊಡ್ಡ ಬಟ್ಟೆ ಇತ್ತು. ನಾನು ಇದೆಲ್ಲ ಬೇಡ ಅಂತ ಕಳಿಸ್ದೆ. ಬೇರೆ ಕಲೆಕ್ಷನ್ಸ್ ತೋರಿಸ್ತೀನಿ ಅಂತ ಅಂದರು, ಅದು ಕೂಡ ನನಗೆ ಇಷ್ಟ ಆಗಲಿಲ್ಲ. ಸೊ ಇಷ್ಟೇ ಕಲೆಕ್ಷನ್ಸ್ ಇರೋದು, ಸ್ವಲ್ಪನೇ ಅಂತ ಅಂದರು. ನಾವು ಅಲ್ಲಿಂದ ಹೊರಡಬೇಕಾಯ್ತು. ಬಟ್ ತುಂಬ ವೆಯ್ಟ್ ಮಾಡಿದ್ರು ನಮ್ಗೆ ಅಲ್ಲಿ ಸಿಗಲಿಲ್ಲ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಶಾಪಿಗೆ ಬಂದ್ವಿ. ಈ ಆಂಟಿ ಶಾಪ್ಗೂ ಕೂಡ ನಾನು ಅವಾಗವಾಗ ಬರ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿಗೆ ಬಂದೆ. ಇಲ್ಲಿ ಕೂಡ ಆಂಟಿ ಹತ್ರನೂ ಕೂಡ ಕಲೆಕ್ಷನ್ಸ್ ಇರಲಿಲ್ಲ. ಏನೊಂದು 7-8 ಕಲೆಕ್ಷನ್ಸ್ ಏನೋ ಇತ್ತು ಅಷ್ಟೇ. ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ನನಗೆ ಬೇಜಾರಾಯಿತು. ಏನಂದರೆ ಅಲ್ಲೂ ಅಷ್ಟೇ, ಕೆಲವು ಕ್ವಾಲಿಟಿ ಚೆನ್ನಾಗಿರ್ತಾ ಇರಲಿಲ್ಲ. ಇನ್ನೊಂದು ಬಟ್ಟೆ ಕಲರ್ಸ್ ನನಗೆ ಕಾಂಬಿನೇಷನ್ಸ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೇ ಬೇಡ ಅಂತ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟೆ. ಆಂಟಿ ಇದು ಬಿಟ್ಟರೆ ಬೇರೆ ಕಲೆಕ್ಷನ್ಸ್ ಇಲ್ವಾ ಅಂದೆ. ಇಲ್ಲ, ಆ ಸೈಜಲ್ಲಿ 0 ಸೈಜ್ ಅಲ್ವಾ, ಆ ಸೈಜಲ್ಲಿ ಯಾವುದೇ ಅಷ್ಟು ಕಲೆಕ್ಷನ್ಸ್ ಇಲ್ಲ ಅಂತ ಅವ್ರು ಕೂಡ ಹೇಳಿದ್ರು. ನಾನು ಬೇರೆ ಥರ ಅದೇ ಶಾರ್ಟ್ಸ್ ಎಲ್ಲ ಪ್ಯಾಂಟ್ ಯಾವ ಥರನಾದರೂ ಆಗುತ್ತೆ, ಬಟ್
ಚೆನ್ನಾಗಿರೋದು ತೋರಿಸಿ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದ್ರು ಈ ಸೈಜಲ್ಲಿ ಕಲೆಕ್ಷನ್ಸ್ ಕಡಿಮೆನೇ, ಅದೇ 0 ಸೈಜಲ್ಲಿ ಕಲೆಕ್ಷನ್ಸ್ ಕಡಿಮೆ ಅಂತ ಹೇಳಿದ್ರು. ಸೊ ಅಷ್ಟರೊಳಗಡೆ ಮನೆಯಿಂದ ಕಾಲ್ ಬಂತು, ಪಾಪು ಅಳ್ತಿದ್ದಾನೆ ಬನ್ನಿ ಬೇಗ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಆದಮೇಲೆ ಫೈನಲಾಗಿ ನಾವು ಮನೆಗೆ ಹೋಗೋ ಟೈಮಲ್ಲಿ ರೋಡ್ ಸೈಡ್ ಇದೊಂದು ಶಾಪ್ ಸಿಕ್ತು. ಇಲ್ಲಿ ನೋಡೋಣ ಒಂದು ಸಲ ಅಂತ ಅಂದ್ಕೊಂಡೆ, ಟ್ರೈ ಮಾಡೋಣ. ಯಾಕೆಂದರೆ ಇದು ನಾವು ಫಸ್ಟ್ ಟೈಮ್ ಈ ಶಾಪಿಗೆ ಬರ್ತಾ ಇರೋದು, ಹೇಗಿದೆಯೋ ಗೊತ್ತಿಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತ ಬಂದೆ. ಬಟ್ ಇಲ್ಲಿ ತೋರಿಸಿದ ಎಲ್ಲ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂತ ಅಂದರೆ ಕ್ವಾಲಿಟಿ ಇಶ್ಯೂಸ್ ಇಲ್ಲೇ ಇರಲಿಲ್ಲ. ಅವ್ರು ತೋರಿಸಿದ ಎಲ್ಲ ಡ್ರೆಸ್ದು ಕ್ವಾಲಿಟಿ ಸೂಪರಾಗಿತ್ತು. ಆ್ಯಂಡ್ ಎಲ್ಲ ಬಾಕ್ಸ್ ಐಟಮ್ಸ್ನೇ ತೋರಿಸಿದ್ರು. ಅದಾದಮೇಲೆ ಒಂದು 2-3 ಡ್ರೆಸ್ನ ತೆಗೆದು ಹಾಕಿದ್ರು ಅಷ್ಟೇ. ಅಷ್ಟರೊಳಗೆ ನನಗೆ ಇಷ್ಟ ಆಗೋಯಿತು. ಸೊ ಇದೇ ಸಾಕು ಅಂತ ಅಂದ್ಬಿಟ್ಟು ನನಗೂ ಅಷ್ಟೇ, ನಮ್ಮ ಮನೆಯವ್ರಿಗೂ ಅಷ್ಟೇ ತೋರಿಸಿದ ತಕ್ಷಣ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅಲ್ಲಿ ತೋರಿಸಿದ್ದು 2-3ನೇ ಡ್ರೆಸ್ಸೇ ನನಗೆ ಇಷ್ಟ ಆಯಿತು. ಸೊ ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಬಟ್ಟೆನೂ ಕೂಡ ನೋಡೋಕ್ಕೂ ಲುಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿದ ತಕ್ಷಣ ನನಗೆ ಫೈನಲ್ ಮಾಡ್ಕೊಂಡ್ವಿ, ಇದೆ ಬೇರೆ ನೋಡೋಕ್ಕೆ ಬೇಡ ಅಂತ ಅಂದ್ಕೊಂಡ್ವಿ. ನಮ್ಮನೆಯವ್ರಿಗೂ ನೋಡಿದ ತಕ್ಷಣ ಇಷ್ಟ ಆಯಿತು. ಹಂಗಾರೆ ತಗೋ, ಟೈಮೇ ಪಾಪ ಅಳ್ತಿದ್ನಲ್ಲ, ಬೇಗ ಹೋಗಬೇಕಾಗಿತ್ತು. ಅಷ್ಟರೊಳಗಡೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇದು ಲ್ಯಾವೆಂಡರ್ ಕಲರು, ಇದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಬಟ್ಟೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ನೆಕ್ಸ್ಟು ಲ್ಯಾವೆಂಡರ್ ಕಲರ್ ಇದು ಚಿಕ್ಕದಾಗುತ್ತೆ ಅನಿಸುತ್ತೆ ನನಗೆ, ತುಂಬಾ ಚಿಕ್ಕದಾಗುತ್ತೆ ಅಂತ ಅನ್ನಿಸ್ತು. ಅದಕ್ಕೇನಾಯಿತು, ಇದೇ ಕ್ವಾಲಿಟಿಲಿ ಇನ್ನೊಂದು ಡಿಫ್ರೆಂಟ್ ಕಲರ್ ತೋರಿಸಿ ಅಂತ ಅಂದೆ. ಸೊ ಒಂಥರ ಲೈಟ್ ಬ್ಲೂ ಟೈಪಲ್ಲಿ ಒಂದು ಕಲರ್ಸ್ ತೋರಿಸಿದ್ರು. ಅದು ನೋಡಿದ ತಕ್ಷಣ ಖುಷಿ ಆಯಿತು ನನಗೆ. ಇದು ಫಿಕ್ಸ್, ನನಗೆ ಇದೆ ಸಾಕು. ಯಾಕೆಂದರೆ ಸೈಜ್ ಕೂಡ ಪರ್ಫೆಕ್ಟ್ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಇಲ್ಲಿ ತೋರಿಸಿದ್ದು 3-4 ಬಟ್ಟೆ ಅಷ್ಟೇ. ಅಷ್ಟರೊಳಗಡೆ ನಾನು ಫಿಕ್ಸ್ ಆಗೋದೆ. ಇದು ನನಗೆ ಇಷ್ಟ ಆಗಿತ್ತು, ಬಟ್ ಸೈಜ್ ನನಗೆ ಚಿಕ್ಕದಾಯಿತು. ಅಂಕಲ್ ಅದಕ್ಕೆ ಇದರಲ್ಲೇ ನನಗೆ ಬೇರೆ ಕಲರ್ ಅಥವಾ ಇದೇ ಥರದಲ್ಲಿ ನನಗೆ ಒಂಚೂರು ಸೈಜ್ ದೊಡ್ಡದು ಕೊಡಿ ಅಂತ ಅಂದೆ. ಸೊ ಅವರು ಹುಡುಕ್ತಾ ಇದ್ದಾರೆ, ಆ ಕಲರ್ ಇರಲಿಲ್ಲ. ಆ ಕಲರ್ ಇಲ್ಲ, ಬೇರೆ ಕಲರ್ ಇದೆ ಅಂತ ಅಂದ್ಬಿಟ್ಟು ಇದನ್ನು ತೋರಿಸಿದ್ರು. ಅದು ನೋಡಿದ ತಕ್ಷಣ ನನಗೆ ಇದು ಇಷ್ಟ ಆಯಿತು. ಆ್ಯಂಡ್ ಫೈನಲ್ ಆಯಿತು. ಆ್ಯಂಡ್ ನಾವು ಕೇಳಿದ ರೈಟಿಗೂ ಅವ್ರು ಮಾಡಿಕೊಟ್ರು. ಆ್ಯಂಡ್ ರೀಸನಬಲ್ ರೈಟ್ ಕೂಡ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಇದೇ ಶಾಪಿಗೆ ಬರ್ತೀನಿ ಅಂತ ಕೂಡ ಹೇಳಿ ಬಂದೆ. ಯಾಕೆಂದರೆ ಅಲ್ಲಿ ಎಲ್ಲ ಕ್ವಾಲಿಟೀಸ್ ತುಂಬ ಚೆನ್ನಾಗಿತ್ತು. ಮಕ್ಕಳು ಕ್ವಾಲಿಟೀಸ್ಗೆ ತುಂಬ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಶಾಪ್ ಯಾರು ವಿಸಿಟ್ ಮಾಡಬೇಕು ಅಂದರೆ ವಿಸಿಟ್ ಮಾಡಿ, ಹಾಸನ ಅಲ್ಲಿ ಕೆಲವು ಬೇಕು ಅನ್ನೋ ಪ್ರಾಪರ್ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಆ್ಯಂಡ್ ತುಂಬ ಯೂನಿಕ್ ಕಲೆಕ್ಷನ್ಸ್ ಇದ್ದಾವೆ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಬೆಸ್ಟ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ರೈಟ್ ಕೂಡ ತುಂಬ ಕಡಿಮೆಲಿ ನಮಗೆ ಸಿಗುತ್ತೆ. ಅಲ್ಲಿಂದ ಬಂದಮೇಲೆ ಪಕ್ಕದ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ಪೂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಏಕೆಂದರೆ ಇಲ್ಲಿ ಪ್ರತಿ ಶನಿವಾರ ಪೂಜೆ ಆಗುತ್ತೆ. ಶನಿವಾರ ಯಾರು ಮನೆಯಿಂದನಾದ್ರು ಪೂಜೆ ಮಾಡಿಸ್ಬೋದು. ಆ್ಯಂಡ್ ದೇವಸ್ಥಾನದಲ್ಲೂ ಸಹ ಪೂಜೆ ಮಾಡ್ತಾರೆ. ಈ ಸಲ ಕೂಡ ನಮ್ಮ ಪಾಂಡವಮ್ಮ ಇದ್ರಲ್ಲ, ಅವ್ರ ಮನೆ ಪೂಜೆ ಇತ್ತು. ಸೊ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿ ಭಜನೆ ಮಾಡ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಭಜನೆ ಮುಗೀತು. ಹಾಗಾಗಿ ಪ್ರಸಾದ ಎಲ್ಲ ಇತ್ತು, ಪುಳಿಯೋಗರೆ ಎಲ್ಲ ಮಾಡಿದರು. ಸೊ ಪ್ರಸಾದ ಎಲ್ಲ ತೊಗೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ದೇವಸ್ಥಾನ ಇದು ಕಣ್ಣಮ್ಮಮ್ಮ ಮತ್ತು ಕೆಂಚಮ್ಮ. ಆ್ಯಂಡ್ ಪಕ್ಕದಲ್ಲಿ ಶನಿದೇವ್ರ ಫೋಟೋ ಕೂಡ ಇದೆ. ಇದು ಬಂದು ನಮ್ಮ ದೇವರು. ಆ್ಯಂಡ್ ಪ್ರತಿ ವಾರ ಈ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ ಗೈಸ್. ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ನಾನು ಮೆಡಿಕಲ್ಗೆ ಹೋಗಬೇಕಾಗಿತ್ತು, ಸಿರ್ಲಾಕ್ ಮತ್ತು ಟಾನಿಕ್ ತರಬೇಕಾಗಿತ್ತು. ಸೊ ಹಾಗಾಗಿ ಮೆಡಿಕಲ್ಗೆ ಹೋಗಿ ಅಲ್ಲಿಂದ ಟಾನಿಕ್ ಮತ್ತು ಸಿರ್ಲಾಕ್ ಕೂಡ ತೊಗೊಂಡು ಬಂದ್ವಿ. ಅಷ್ಟೆಲ್ಲ ಮಾಡುವಷ್ಟೊತ್ತಿಗೆ ನೈಟ್ 9-9:30 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಬಂದು ಕೆಲವು ವೀಡಿಯೋಸ್ ಕ್ಲಿಪ್ ತೊಗೊಂಡೆ. ಯಾಕಂತಂದರೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ದಿಸ್ ದ ಲಾಸ್ಟ್ ಗೈಸ್. ಇಷ್ಟೆಲ್ಲ ಮುಗಿಸಿ ಇವತ್ತಿನ ದಿನ ಕೂಡ ಮುಗೀತು. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮಂತೂ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್. ಪಾಪುಗೆ ಕೋಲ್ಡ್ ಆಗಿದೆ, ಅವನನ್ನು ವೀಡಿಯೋ ತರೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವನೇ ಬಂದುಬಿಟ್ಟ ಮೇಲೆ ಎದ್ದು. ಸೊ ಪರವಾಗಿಲ್ಲ ಅಂತ ಅವನ ಜೊತೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಕೂಡ ಒಂಥರ ಸ್ಮೂತಾಗಿ ಮುಗೀತು. ಆ್ಯಂಡ್ ಫುಲ್ ಬ್ಯುಸಿಯಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.